ಸಮೋಸ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು: 2 ಲೋಟ ಮೈದಾ ಹಿಟ್ಟು ಹಾಕಿದ್ದೀನಿ, ಇನ್ನೊಂದು ಲೋಟ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಕ್ಲೀನಾಗೆ ಇದನ್ನು ಕ್ಲೀನಾಗಿ ಈ ಥರ ಎಣ್ಣೆ ಪೂರ್ತಿ ಹಿಟ್ಟಿಗೆಲ್ಲ ಹತ್ತಂಗೆ ನೀಟಾಗಿ ಕಲಿಸ್ಕೊಬೇಕು. ಇದಾದಮೇಲೆ ನಾವು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೆನೆಯಕ್ಕೆ ಬಿಡಬೇಕು. ಗ್ಯಾಸ್ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡ್ಬಿಡೋಣ. ಇಟ್ಕೊಂಡು ಒಂಚೂರು ಕಾಯಕ್ಕೆ ಬಿಡೋಣ. ಬಾಣಲಿ ಕಾದಿದೆ. ಕಾದಿರೋಂಥ ಬಾಣಲಿಗೆ ನೀರುಳ್ಳಿ ಹಾಕ್ಕೊಬೇಕು. ನೀರುಳ್ಳಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳಂಗಿಲ್ಲ, ಒಂದು 1/4% ಅಷ್ಟೇ ಫ್ರೈ ಮಾಡ್ಕೊಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಅದಕ್ಕೆ ಖಾರದ ಪುಡಿ, ಒಂದು ಸ್ಪೂನಷ್ಟು ಧನಿಯಾ, ಅರಿಶಿನ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಇಷ್ಟು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡಾಗಿದೆ. ಈ ಫ್ರೈ ಮಾಡ್ಕೊಂಡಿರೋದನ್ನ ತೆಗೆದು ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಹಾಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ 4-5 ಸ್ಪೂನಷ್ಟು ಅವಲಕ್ಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಒಂದು 2 ಸ್ಪೂನ್ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಬೇಕು. ಇದನ್ನು ಕ್ಲೀನಾಗೆ ಕಲಿಸ್ಕೊಂಡು ಸ್ವಲ್ಪ ಮೀಡಿಯಮು ಕಲಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ಅದು ಸಮೋಸ ಮಾಡ್ಬೇಕಾದ್ರೆ ಬೈಂಡಿಂಗಿಗೆ ಹಚ್ಚಕ್ಕೆ ಬೇಕಾಗುತ್ತೆ. ಅದಕ್ಕೆ ಈ ಥರ ಸಣ್ಣದಾಗಿ ಉಂಡೆಯನ್ನು ಮಾಡ್ಕೊಬೇಕು. ಚಪಾತಿ ಹೆಂಗೆ ಉಜ್ತೀವಲ್ಲ ಆ ರೀತಿಯಲ್ಲಿ ಎಷ್ಟಾಗತ್ತೋ ಅಷ್ಟು ಉಂಡೆ ಮಾಡ್ಕೊಬೇಕು. ನಮಗೆ ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ನಾವು ಕ್ಲೀನಾಗಿ ಉಜ್ಕೊಬೇಕು. ಈ ಥರ ತೆಳುವಿಗೆ ಉಜ್ಕೊಬೇಕು. ದಪ್ಪ ಇರಬಾರ್ದು. ಸಮೋಸ ಮಾಡ್ಬೇಕಾದ್ರೆ ಆದಷ್ಟು ನಾವು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುವಿಗೆ ಉಜ್ಕೊಬೇಕು. ಹಂಚ್ಕೊಂಡಿದೆ. ಕಾಲಿರೋಂಥ ಹಂಚಿಗೆ ಚಪಾತಿ ಹಾಕೊಳ್ಳೋಣ. ಹಾಕ್ಕೊಂಡು ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಬೇಕು, ಜಾಸ್ತಿ ಬೇಯಿಸ್ಬಾರ್ದು. ಬೆಂದರೆ ಸಾಕು. ಒಂದು ಅರ್ಧದ ಭಾಗದಷ್ಟು ಬೆಂದರೆ ಸಾಕು. ತುಂಬ ಬೇಯಿಸ್ಕೊಂಬಾರ್ದು ಇದು ಅಷ್ಟೇ. ನಾವು ಒಂದೇ ಸತಿಗೆ ಎಲ್ಲದನ್ನು ಇಟ್ಕೊಂಡು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ಇದರಲ್ಲಿ ನಾವು ಅರ್ಧದಷ್ಟು ಮಾಡಿಕೊಂಡು ಇಟ್ಕೊಬೇಕು.
ಥರ ಪೀಸ್ ಮಾಡಿ ಇಟ್ಕೊಬೇಕು. ಈ ಥರ ಪೀಸ್ ಮಾಡಿ ಇಟ್ಕೊಬೇಕು. ಫಸ್ಟು ಇದನ್ನು ಈ ಸಮ ಇರುತ್ತಲ್ಲ ಇಲ್ಲಿಂದ ಹಿಡಿದು ಇಲ್ಲಿಗೆ ಲೆವೆಲ್ ಇಟ್ಕೊಬೇಕು. ಲೆವೆಲ್ ಇಟ್ಕೊಂಡಾದ್ಮೇಲೆ ಇಲ್ಲೊಂದು ಸ್ವಲ್ಪ ನೀವು ಪೇಸ್ಟ್ ಹಚ್ಕೊಡಿ. ಮೈದಾ ಹಿಟ್ಟಿನ ಪೇಸ್ಟ್ ಹಚ್ಕೊಂಡಾದ್ಮೇಲೆ ಈ ಫೋಲ್ಡಿಂಗ್ ಈ ತುದಿಯಿಂದ ಹಿಡಿದು ಇದು ಹಿಂಗೆ ತೊಗೊಂಡು ಇದನ್ನು ಹಿಂಗೆ ಹಾಕ್ಬೇಕಿದು. ಇಲ್ಲಿ ಈ ಲೆವೆಲ್ ಏನಿದೆಯಲ್ಲ ಈ ಲೆವೆಲಿಗೆ ಬರಬೇಕು. ಇಲ್ಲಿ ಬಂದ ಮೇಲೆ ನೋಡಿ ಹೀಗೆ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಮಸಾಲೆನ ತುಂಬಬೇಕು ನಾವು. ಪೇಸ್ಟು ಈಗ ಮೈದಾ ಹಿಟ್ಟಿನ ಪೇಸ್ಟ್ ಏನಿತ್ತಲ್ವ ಈ ಕಡೆ ಈ ಶೇಪಲ್ಲಿ ಇದೇನು ತ್ರಿಕೋನ ಶೇಪ್ ಬಂದಿದೆಯಲ್ಲ ಈ ತ್ರಿಕೋನ ಶೇಪಿಗೆ ಏನಿದೆ ಅದು ಹಚ್ಚಿ ಇದು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು. ಪ್ರೆಸ್ ಮಾಡಿದ್ಮೇಲೆ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ಇದನ್ನು ಈ ಥರ ಮುಚ್ಚಬೇಕು. ಎಲ್ಲೂ ಓಪನ್ ಆಗಬಾರ್ದು, ನೀಟಾಗಿ ಮುಚ್ಚಬೇಕು ಇದನ್ನು. ಇಲ್ಲಿ ನಿಮಗೆ ಓಪನ್ ಅನಿಸುತ್ತೋ ಅಲ್ಲಿ ಸ್ವಲ್ಪ ಪೇಸ್ಟ್ ಹಾಕಿ ನೀಟಾಗಿ ಮುಚ್ಕೊಬೇಕು. ನೀಟಾಗಿ ಬಂತು ಬಂದಿದೆ. ಇವಾಗ ಎಣ್ಣೆ ಕಾಯಕ್ಕೆ ಗ್ಯಾಸ್ ಮೇಲೆ ಬಾಣಲಿ ಇಡೋಣ. ಬಾಣಲಿಗೆ ಎಣ್ಣೆ ಕರಿಯೋಕ್ಕೆ ಎಣ್ಣೆ ಹಾಕಿಬಿಡೋಣ. ಎಣ್ಣೆ ಹಾಕಿದ್ರೆ ಇವಾಗ ಎಣ್ಣೆ ಕಾಯಿದೆ. ಎಣ್ಣೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಈಗ ಒಂದೊಂದೇ ಕರಿಯೋಕ್ಕೆ ಸಮೋಸ ಈ ಥರ ಕಂದು ಕಲರ್ ಬಂದ ಮೇಲೆ ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು. ಸಮೋಸ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ